ಬಾಲಲೀಲಾ ಮಹಾಂತ ಶಿವಯೋಗಿಗಳು. ಕವಿ ಪರಿಚಯ. ಹರಪೂಜೆ ಗುರುಸೇವೆ ವರಪುಣ್ಯವಿಲ್ಲದೆ ಬರಿದೆ ಸುಖಭೋಗ ದೊರಕುವುದುಂಟೆ ಆತ್ಮ. ಹಣವಿರ್ದಾಗಲೇ ಭಕ್ತಿ ನೆನವಿರ್ದಾಗಲೇ ಸೇವೆ. ಗುಣವಿರ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ. ಒಣ ಮಾತಾಡಿದರೆಲ್ಲ ನನೆ ಹರಿದು ಹೋಗುವುದೇ ತ್ರಿನಯ ನೊಲಿಸುವುದು ಬಹುಕರ ಕಷ್ಟವಾತ್ಮ ಎಂದು ಬೋಧಿಸಿದವರು ಬಾಲಲೀಲಾ ಮಹಾಂತ ಶಿವಯೋಗಿಗಳು. ಇವರು ಜನಿಸಿದ್ದು ವಿಜಾಪುರ ಜಿಲ್ಲೆಯ ಯರನಾಳ ಗ್ರಾಮದಲ್ಲಿ 1823ರಲ್ಲಿ. ಕೂಸು ಜನಿಸಿದ ಮರುಕ್ಷಣದಲ್ಲೇ ತಂದೆ ತಾಯಿಗಳಿರುವರು ಸ್ವರ್ಗವಾಸಿಯಾಗುತ್ತಾರೆ. ಅದೇ ಸಂದರ್ಭದಲ್ಲಿ ಮುಳಗುಂದದ ಕಲ್ಮಠದ ಪೀಠಾಧಿಕಾರಿಗಳಾದ ಶ್ರೀಗುರು ಮಹಾಂತ ದೇಶಿಕರು ಸಂಚಾರಗೈಯುತ್ತ ಯರನಾಳ ಗ್ರಾಮಕ್ಕೆ ದಯಮಾಡಿಸುತ್ತಾರೆ. ಆಗ ಅಲ್ಲಿನ ಸ್ಥಿತಿಯನ್ನು ಕಂಡು ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥವಾಗಿದ್ದ ಆ ಶಿಶುವನ್ನು ಶಿವನಾಮ ಸ್ಮರಣೆ ಮಾಡುತ್ತಾ ಊರಿನ ದೈವದವರಿಂದ ತಮ್ಮ ಜೋಳಿಗೆಗೆ ಹಾಕಿಸಿಕೊಳ್ಳುತ್ತಾರೆ. ಮಹಾಶಿವಭಕ್ತರಾಗಿದ್ದ ಆಲಮಟ್ಟಿ ಹಿರೇಮಠದ ಚನ್ನಮಲ್ಲಯ್ಯ ಹಾಗೂ ಅನ್ನಪೂರ್ಣಮ್ಮರೆಂಬ ಸದ್ಗುಣಶೀಲ ದಂಪತಿಗಳಿಗೆ ಬಹಳ ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ. ಆ ಕೊರಗು ನೀಗಲೆಂಬಂತೆ ಈ ಮಗುವನ್ನು ಅವರ ಉಡಿಗೆ ಹಾಕಿ ಬಿಡುತ್ತಾರೆ. ಶಿವನೇ ಮಗನನ್ನು ದಯಪಾಲಿಸಿದನೆಂದು ಬಗೆದು ಆ ಮಗುವನ್ನು ಕಣ್ರೆಪ್ಪೆಯಂತೆ ರಕ್ಷಿಸಿ ಪೊರೆಯುತ್ತಾರೆ. ಶ್ರೀಗುರು ಮಹಾಂತ ಶಿವಯೋಗಿಗಳ ಕಾರುಣ್ಯದಿಂದ ದೊರೆತ ಆ ಕಂದನಿಗೆ ಮಹಾಂತನೆಂದು ನಾಮಕರಣ ಮಾಡುತ್ತಾರೆ. ಬಾಲಕ ಮಹಾಂತನಿಗೆ 8 ವರುಷದವನಿದ್ದಾಗಲೇ ಆಧ್ಯಾತ್ಮದ ಹಂಬಲವುಂಟಾಗುತ್ತದೆ. ಏಕಾಏಕಿ ಮನೆಯನ್ನು ಸಾಕು ತಂದೆ ತಾಯಿಯವರನ್ನು ತೊರೆದು ತುಂಗಭದ್ರಾ ನದಿ ತೀರದ ಲಿಂಗನಾಯಕನ ಹಳ್ಳಿಯಲ್ಲಿನ ಹಾಲವರ್ತಿ ವಿರಕ್ತ ಮಠದ ಶ್ರೀ ಚನ್ನವೀರ ಮಹಾಸ್ವಾಮಿಗಳ ಗುರುಕುಲ ಸೇರುತ್ತಾನೆ. ಅಲ್ಲಿ ಅಖಂಡ ಶಿವಾನುಭವ ಶಾಸ್ತ್ರ ಅಧ್ಯಯನ ಗೈದು ಸದಾಚಾರ ಸದ್ಗುಣಶೀಲನಾಗುತ್ತಾನೆ. ಗುರುಕುಲದ ಪರಿಸರ ಅಲ್ಲಿನ ಪೂಜ್ಯರಾದ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಲಿಂಗೈಕ್ಯರಾದ ಮೇಲೆ ಮಹಾಂತರು ಗುರುಕುಲದಿಂದ ನಿರ್ಗಮಿಸಿ ದೇಶ ಸಂಚಾರ ಮಾಡುತ್ತಾರೆ. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಅಲ್ಲಲ್ಲಿ ತಂಗಿ ಜನರಿಗೆ ಶಿವಬೋಧೆ ನೀಡುತ್ತಾ ಸಾಗುತ್ತಾರೆ. ಹೀಗೆ ಸಾಗಿರುವಾಗ ಬಿದರಳ್ಳಿ ಎಂಬ ಊರಲ್ಲಿ ರಾಮಲಿಂಗಪ್ಪನೆಂಬ ರೈತನು ಬಾವಿ ತೋಡಿಸಿ ನೀರು ಬೀಳದೆ ನಿರಾಶೆಯಿಂದ ಕೈಕಟ್ಟಿ ಕುಳಿತಾಗ ಅವನಿಗೆ ಸಾಂತ್ವನ ಹೇಳಿ ಶಿವನು ಕಾರುಣ್ಯಮೂರ್ತಿಯಿದ್ದಾನೆಂದು ಹೇಳಿ ತಮ್ಮ ಶಿವಯೋಗ ಬಲದಿಂದ ಅದೇ ಬಾವಿಯಲ್ಲಿ ನೀರು ತರಿಸುತ್ತಾರೆ. ಕಣ್ಣೀರು ಕರೆಯುತ್ತಿದ್ದ ರೈತನ ಮುಖದಲ್ಲಿ ನಗುವಿನ ಅಲೆ ತೇಲುತ್ತದೆ. ಮುಂದೆ ನಡೆಯುತ್ತಾ ಸಾಗಿದಾಗ ದಾರಿಯಲ್ಲಿ ತುಂಬಿದ ನದಿ ಅಡ್ಡವಾಗಲು ಆಚೆಗೆ ಸೇರಲು ಅಂಬಿಗನ ಸಹಾಯ ಕೇಳುತ್ತಾರೆ. ಆಗ ಅಂಬಿಗ ನಿರಾಕರಿಸಲು ತಮ್ಮ ಟೊಪ್ಪಿಗೆಯನ್ನು ನೀರಿನ ಮೇಲಿಟ್ಟು ಅದನ್ನೇ ಹರಿಗೋಲನ್ನಾಗಿ ಮಾಡಿಕೊಂಡು ದಾಟುತ್ತಾರೆ. ಇವರು ಅನೇಕ ತತ್ವಪದಗಳನ್ನು ರಚಿಸಿದ್ದಾರೆ.